ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಪ್ರಕಾಶ್ ಅವರ ಬಗ್ಗೆ ನಾವು ಮಾತಾಡ್ತಾ ಹೊರಟಾಗ ಮಿಲನ ಪ್ರಕಾಶ್ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಂತಹ ಪ್ರಕಾಶ್ ವೀರ್ ಅವರು ಒಂದು ದೊಡ್ಡ ಬಜೆಟ್ನ ಸಿನಿಮಾವನ್ನ ನಿರ್ಮಿಸೋದಕ್ಕೆ ರೆಡಿ ಆಗ್ತಾರೆ. ಸಿನಿಮಾದ ಹೆಸರು ಡೆವಿಲ್ ಆಗಿರುತ್ತೆ. ಸಿನಿಮಾದ ನಾಯಕ ನಟ ಚಾಲೆಂಜ್ ಸ್ಟಾರ್ ದರ್ಶನ್ ರವರು. ಸಾಮಾನ್ಯವಾಗಿ ಒಂದು ಚಿತ್ರವನ್ನ ದೊಡ್ಡ ಮಟ್ಟದ ಕ್ಯಾನ್ವಾಸ್ ಅಲ್ಲಿ ಅದನ್ನ ಪೋರ್ಟ್ರೇ ಮಾಡಬೇಕು ಅಂತಂದ್ರೆ ಅದಕ್ಕೆ ಸ್ಟಫ್ ಅದೇ ರೀತಿಯಾಗಿರ್ಬೇಕು. ಜೊತೆಗೆ ಸಿನಿಮಾಸಕ್ತರ ಎಲ್ಲರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಒಂದು ಸಿನಿಮಾದ ಕಾಂಟೆಂಟ್ ರೆಡಿ ಆಗುತ್ತೆ. ಆ ಸಿನಿಮಾದ ಕಾಂಟೆಂಟ್ ರೆಡಿ ಆಗ್ತಾ ಆಗ್ತಾ ಸಿನಿಮಾದ ಹಾಡುಗಳು ಕೂಡ ಪ್ರಸಿದ್ಧಿಗೆ ಬರ್ತವೆ. ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಹಾಡು ಲಾಂಚ್ ಆಗಿ 24 ಗಂಟೆಯಲ್ಲಿ 10 ಮಿಲಿಯನ್ ಕ್ರಾಸ್ ಆಗಿ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಅಲ್ಲಿರುವಂತಹ ಸಾಂಗ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಬಜೆಟ್ ನ ಸಿನಿಮಾ ಅಲ್ಲದೆ ಸಿನಿಮಾವನ್ನ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್ ಅವರ ಆ ಒಂದು ಪ್ರಯತ್ನ ಈಗ ಆಲ್ರೆಡಿ ಶುರು ಆಗಿದೆ. ಸಿನಿಮಾದಲ್ಲಿ ದರ್ಶನ್ ರವರ ಮ್ಯಾನರಿಸಮು, ದರ್ಶನ್ ರವರ ಲುಕ್ಕು, ಹೇರ್ ಸ್ಟೈಲು, ಜೊತೆಗೆ ಅವರ ಎಲ್ಲ ವಿಭಿನ್ನವಾದಂತಹ ಶಾರ್ಟ್ಸ್ ಗಳನ್ನ ನೋಡಿದಾಗ ಸುಧಾಕರ್ ರಾಜ್ ಅವರ ಕೈಚಳಕ ಇಲ್ಲಿ ಕಾಣಿಸ್ತಾ ಇದೆ. ಅಜನೀಶ್ ಬಿ ಲೋಕನಾಥ್ ಅವರ ಮ್ಯೂಸಿಕ್ ಸಖತ್ತಾಗಿದೆ. ಜೊತೆಗೆ ಸಂತು ಮಾಸ್ಟರ್ ಹಾಕಿದಂತಹ ಆ ಸ್ಟೆಪ್ಸು ಅಂದ್ರೆ ದರ್ಶನ್ ಅವರನ್ನ ದೊಡ್ಡ ಮಟ್ಟಕ್ಕೆ ಪೋರ್ಟ್ರೇ ಮಾಡ್ತಾ ಇದೆ. ಇದರ ಜೊತೆಗೆ ಸಿನಿಮಾದ ಒಂದು ಬಜೆಟ್, ಸಿನಿಮಾದ ಮೇಕಿಂಗು, ಆ ಸಿನಿಮಾದ ಆ ಪ್ರೊಫೈಲ್ ಅನ್ನ ನೋಡಿದಾಗ ಡೆವಿಲ್ 100% ದೊಡ್ಡ ಮಟ್ಟಕ್ಕೆ ರೀಚ್ ಆಗೋದ್ರಲ್ಲಿ ಯಾವುದೇ ತರಹದ ಸಂಶಯ ಇಲ್ಲ. ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ವಿಷಯ ಏನು ಅಂತಂದ್ರೆ ಗ್ಲೋಬಲ್ ಡೈಲಿ ಟಾಪ್ ಮ್ಯೂಸಿಕ್ ವಿಡಿಯೋಸ್ ನ ರೇಟಿಂಗ್ ಅಲ್ಲಿ ಟಾಪ್ 5 ನಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಹಾಡು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದಾಖಲೆಯನ್ನ ಅದು ಈಗಾಗಲೇ ಕ್ರಿಯೇಟ್ ಮಾಡಿದೆ. ಗ್ಲೋಬಲ್ ಲೆವೆಲ್ ನಲ್ಲಿ ಕನ್ನಡದ ಹಾಡೊಂದು ಇಂಥದ್ದೊಂದು ದಾಖಲೆ ಮಾಡಿದ್ದು ಇದು ಕನ್ನಡಿಗರ ಹೆಮ್ಮೆ ಅನ್ನುವಂತಹ ಮಾತು ಎಲ್ಲ ಕಡೆ ಸುದ್ದಿಯಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂತಹ ಹಾಡಲ್ಲಿ ಹೈಲಿ ಪ್ರೊಫೆಷನಲ್ ಆಗಿರುವಂತಹ ಬೆಂಗಳೂರಿನ ನೃತ್ಯಗಾರರನ್ನ ಈ ಹಾಡಲ್ಲಿ ಬಳಸ್ಕೊಳ್ಳಲಾಗಿದೆ. ಅಂದ್ರೆ ಇದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಬಂದಿರೋ ಹಾಡು ಆಗಿರೋದ್ರಿಂದ ಇದಕ್ಕೆ ಆ ರೀತಿಯಾದಂತಹ ಪೊಟೆನ್ಷಿಯಲ್ ಸಾಹಿತ್ಯದಲ್ಲಿ ಹಾಗೂ ಸಂಗೀತದಲ್ಲಿ ಇರುವಂತಹ ಕಾರಣಕ್ಕಾಗಿ ಪ್ರಕಾಶ್ ವೀರ್ ಅವರು ತುಂಬಾ ಸೆಲೆಬ್ರೇಟ್ ಮಾಡುವಂತಹ ರೀತಿಯಲ್ಲಿ ಈ ಹಾಡನ್ನ ಆಲ್ರೆಡಿ ಚಿತ್ರೀಕರಣ ಮಾಡಿದ್ದಾರೆ. ಈ ಹಾಡು ಸಿನಿಮಾದ ಮತ್ತೊಂದು ಬಿಗ್ ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ಒಂದು ಸಿನಿಮಾದ ಕಾಂಟೆಂಟ್ ಅದು ಡೈಲಾಗ್ ವರ್ಷನ್ ಆಗಿರ್ಬೋದು, ಅಥವಾ ಹಾಡಿನ ವರ್ಷನ್ ಆಗಿರ್ಬೋದು, ಅಥವಾ ಲಿರಿಕಲ್ ವಿಡಿಯೋ ಆಗಿರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಬೇಕು ಅಂತಂದ್ರೆ ಅದು ತನ್ನ ಟ್ರೆಂಡ್ ನ ಸಸ್ಟೈನಿಟಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ದರ್ಶನ್ ರವರ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತ ಹಾಡಿನ ಹುಕ್ ಸ್ಟೆಪ್ ಇದೆಯಲ್ಲ, ಅದು 28,000ಕ್ಕೂ ಹೆಚ್ಚಿನ ವಿಡಿಯೋ ರೀಲ್ಸ್ ಆಗಿ ಅದು ಕನ್ವರ್ಟ್ ಆಗಿದೆ. ಅಂದ್ರೆ ಇದರ ಮೂಲಕವೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ಎಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬರುತ್ತೆ. ಇದರ ಜೊತೆಗೆ ಪ್ಲೇ ಲಿಸ್ಟ್ ವಿಚಾರಕ್ಕೆ ಹೊರಟಾಗ ವರ್ಕೌಟ್ ಲಿಸ್ಟ್ ಲಾಂಗ್ ಡ್ರೈವ್ ವಿತ್ ಸ್ಯಾಂಡಲ್ವುಡ್ ಬೆಸ್ಟ್ ಆಫ್ ಅಜನೀಶ್ ಬಿ ಲೋಕನಾಥ್ ಅಂದ್ರೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಅದು ತನ್ನ ಸುದ್ದಿಯನ್ನ ಮಾಡ್ತಾ ಇದೆ. ಜೊತೆಗೆ ದರ್ಶನ್ ರವರ ಯಾವುದೇ ಸಿನಿಮಾ ತಗೊಳ್ಳಿ ನೀವು, ಅಂದ್ರೆ ಅವರು ಮಾಡಿದಂತಹ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಾಗ್ಲಿ ಅಥವಾ ಕಮರ್ಷಿಯಲ್ ಸಿನಿಮಾಗಳಾಗ್ಲಿ ಅಥವಾ ಅವರನ್ನ ತಾವು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ತೋರಿಸಿದಂತ ಸಿನಿಮಾಗಳಾಗ್ಲಿ, ಅಂದ್ರೆ ದರ್ಶನ್ ರವರ ಮೇಲಿನ ಕ್ರೇಜು ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಅದು ಮೆಜೆಸ್ಟಿಕ್ ಇಂದ ಹಿಡಿದು ಡೆವಿಲ್ ತನಕ, ಅಂದ್ರೆ ಒಬ್ಬ ನಟನನ್ನ ಪ್ರೀತಿಸುವಂತಹ ಅಭಿಮಾನಿ ಬಳಗ ಅದು ಯಾವುದೇ ಕಾರಣಕ್ಕೂ ತಮ್ಮನ್ನ ಪ್ರೀತಿಸುವಂತಹ, ತಮ್ಮನ್ನ ಆರಾಧಿಸುವಂತಹ ನಟನನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಮಾತು ಮತ್ತೊಮ್ಮೆ ಪ್ರೂವ್ ಆಗಿದೆ. ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂತಹ ಹಾಡು ಈಗಾಗಲೇ ಟ್ರೆಂಡಿಂಗ್ ಅಲ್ಲಿದೆ. ಜೊತೆಗೆ ಅದು ತನ್ನ ಕನ್ಸಿಸ್ಟೆನ್ಸಿಯನ್ನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡ್ಕೊಂಡಿಲ್ಲ. ಪ್ರಕಾಶ್ ವೀರ್ ಅವರ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಅಂದುಕೊಂಡಂತೆ ಚಿತ್ರೀಕರಣವನ್ನ ಮುಗಿಸಿ ಈಗಾಗಲೇ ಎಲ್ಲ ರೀತಿಯ ಕೆಲಸಗಳು ಫೈನಲ್ ಸ್ಟೇಜ್ ಅಲ್ಲಿ ಇದಾವೆ. ಸಿನಿಮಾ ಆಲ್ರೆಡಿ ಅನೌನ್ಸ್ ಆಗಿದೆ. ದರ್ಶನ್ ರವರನ್ನ ಪ್ರೀತಿಸುವಂತಹ ಹಾಗೂ ಪ್ರಕಾಶ್ ವೀರ್ ಅವರ ನಿರ್ದೇಶನಕ್ಕೆ ಈಗಾಗಲೇ ಬಹು ನೆಚ್ಚಿನ ರೀತಿಯಲ್ಲಿ ಮಾರ್ಕ್ಸ್ ಗಳನ್ನ ಕೊಟ್ಟಂತಹ ಅಭಿಮಾನಿಗಳು, ಅಂದ್ರೆ ಪ್ರಕಾಶ್ ವೀರ್ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಫ್ಯಾಂಟಾಸ್ಟಿಕ್ ಸೃಜನಶೀಲವಾದಂತಹ ಒಬ್ಬ ನಿರ್ದೇಶಕ. ಅವರ ಎಲ್ಲ ಸಿನಿಮಾಗಳನ್ನ ಎಲ್ಲ ಅಭಿಮಾನಿಗಳು ಪ್ರೀತಿಸಿದ್ದುಂಟು, ಗೌರವಿಸಿದ್ದುಂಟು. ಈ ನಿಟ್ಟಿನಲ್ಲಿ ಪ್ರಕಾಶ್ ವೀರ್ ಅವರ ಡೆವಿಲ್ ಸಿನಿಮಾ ಕೂಡ ಆ ಲಿಸ್ಟ್ ಅಲ್ಲಿ ಸೇರುತ್ತೆ. ಜೊತೆಗೆ ಚಾಲೆಂಜ್ ಸ್ಟಾರ್ ದರ್ಶನ್ ರವರಾಗ್ಲಿ ಅಥವಾ ಸ್ಟಾರ್ ಕ್ಯಾಸ್ಟ್ ನಲ್ಲಿ ದೊಡ್ಡ ದೊಡ್ಡ ಒಂದು ತಾರಾಗಣವನ್ನ ನಾವು ಕಾಣ್ತೀವಿ. ಜೊತೆಗೆ ಟೆಕ್ನಿಕಲಿ ಕೂಡ ದೊಡ್ಡ ಮಟ್ಟದಕ್ಕೆ ಸುದ್ದಿ ಮಾಡಿದಂತಹ ಸಿನಿಮಾ ಇದಾಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ.
ಪ್ರಕಾಶ್ ವೀರ್ ಅವರ ಈ ಒಂದು ಕನಸು ಡೆವಿಲ್ ಮೂಲಕ ನೆರವೇರಲಿ. ಮೇಲಾಗಿ ಟ್ರೆಂಡಿಂಗ್ ಅನ್ನುವಂತಹ ವಿಚಾರಕ್ಕೆ ಇವತ್ತಿಗೂ ಟಾಪ್ 5 ಜೊತೆಗೆ ಟಾಪ್ 1 ಕೂಡ ಮೇಂಟೈನ್ ಮಾಡಿರುವಂತಹ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂತಹ ಹಾಡು ಸಿನಿಮಾದಲ್ಲಿ ವಾವ್ ಅನ್ನುವಂತಹ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡುತ್ತೆ. ಎಲ್ಲ ಅಭಿಮಾನಿಗಳಲ್ಲಿ ಸುದ್ದಿ ಮನೆ ಮೂಲಕ ಕೇಳೋದೇನೆಂದ್ರೆ ಈ ಸಿನಿಮಾವನ್ನ ನೀವು 100% ಗೆಲ್ಲಿಸ್ತೀರಾ. ಬಿಕಾಸ್ ಒಬ್ಬ ನಟನ ಜರ್ನಿಯನ್ನು ನೋಡಿದಂಥವ್ರು ನೀವು, ಜೊತೆಗೆ ಒಂದು ಕಥೆಯನ್ನ ಅದು ನರೇಟಿವ್ ಪ್ರಾಸೆಸ್ ಅಲ್ಲಿ ತೆಗೆದುಕೊಂಡು ಹೋದಾಗ ಅದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಒಳ್ಳೆಯ ಸಿನಿಮಾಗಳನ್ನ, ಒಳ್ಳೆಯ ನಟರನ್ನ, ಜೊತೆಗೆ ಒಳ್ಳೆಯ ನಿರ್ದೇಶಕರನ್ನ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ. ಆ ಒಂದು ಲಿಸ್ಟ್ ಅಲ್ಲಿ ಡೆವಿಲ್ ಬಂದು ನಿಲ್ಲುತ್ತೆ. ಡೆವಿಲ್ಗೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ನೀವೆಲ್ಲರೂ ಮಾಡೇ ಮಾಡ್ತೀರಾ ಅನ್ನುವಂತಹ ನಂಬಿಕೆ, ವಿಶ್ವಾಸ ಪ್ರಕಾಶ್ ವೀರ್ ಅವರಿಗಿದೆ, ಚಿತ್ರತಂಡಕ್ಕಿದೆ. ಹಾಗಿದ್ರೆ ಡೆವಿಲ್ನ ರಿಲೀಸ್ಗಾಗಿ, ಡೆವಿಲ್ನ ಸಿನಿಮಾವನ್ನ ನೋಡೋದಕ್ಕಾಗಿ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ ಅನ್ನುವಂತಹ ನಂಬಿಕೆ, ಭರವಸೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸಿನಿಮಾ ಹಾಗೂ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತೀರಿ ಸುದ್ದಿ ಮನೆ. ಥ್ಯಾಂಕ್ ಯು ಸೊ ಮಚ್.